ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ನಡೆಯುತ್ತೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶವನ್ನ ನಡೆಸಲಾಗ್ತಾ ಇರುವಂತದ್ದು. ಸಮಾವೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಸಚಿವರುಗಳು, ಶಾಸಕರುಗಳು, ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಉಳಿದಿರುವಂತದ್ದು ಕಾಂಗ್ರೆಸ್ನ ಜನಾಂದೋಲನ ಸಮಾವೇಶಕ್ಕೆ. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬೃಹತ್ತಾದಂತಹ ವೇದಿಕೆಯನ್ನ ಹಾಕಿ 1 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗ್ತಾ ಇದ್ದಾರೆ. ವೇದಿಕೆಯನ್ನ ಗಮನಿಸ್ತಾ ಇರಬಹುದು. ಈಗಾಗಲೇ ಜನಾಂದೋಲನ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಮೈತ್ರಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಲಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಇವತ್ತು ಮೈತ್ರಿ ನಾಯಕರ ಹಗರಣಗಳನ್ನ ಬಟಾಬೈಲ್ ಮಾಡಲಿದ್ದಾರೆ. 25ಕ್ಕೂ ಹೆಚ್ಚು ಹಗರಣಗಳಾಗಿದೆ ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತದ್ದು. ಇವತ್ತು ವೇದಿಕೆ ಮೇಲೆ ಸಿದ್ದರಾಮಯ್ಯನವರು ಅಬ್ಬರಿಸಿ ಬೊಬ್ಬಿರಿಯಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧನೂ ಕೂಡ ಕೆಂಡ ಕಾರಿದ್ದಾರೆ ಮೈತ್ರಿ ನಾಯಕರು. ಸಾಕಷ್ಟು ಜನ, ಸುಮಾರು 4 ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾರೆ ಅನ್ನುವಂತಹ ನಿರೀಕ್ಷೆ ಹೀಗೆ ತಾನೇ ಬರ್ತಾ ಇದ್ದಾರೆ. ಕೆಲವೊಂದು ಭಾಗದ ಕಡೆ ಆ ಜಿಲ್ಲೆಗಳಿಗೆ, ಜಿಲ್ಲಾ ಉಸ್ತುವಾರಿಗಳಿಗೆ ಸದ್ಯದ ಮಟ್ಟಿಗೆ ಅದರ ಜವಾಬ್ದಾರಿಯನ್ನ ಕೊಡಲಾಗಿದೆ. ಸಮಾವೇಶ ಅಂದ ತಕ್ಷಣ ಇವತ್ತು 7ನೇ ದಿನಕ್ಕೆ ಪಾದಯಾತ್ರೆ ಕಾಲಿಟ್ಟಿದೆ, ಕೊನೆಯ ದಿನ. ಸೊ ಒಂದು ದಿನ ಮುಂಚಿತವಾಗಿಯೇ ಇಲ್ಲಿ ಜನಾಂದೋಲನ ಸಮಾವೇಶವನ್ನ ನಡೆಸಿ ಮೈತ್ರಿ ನಾಯಕರಿಗೆ ಟಕ್ಕರ್ ಕೊಡಬೇಕು ಅಂತ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಸಮಾವೇಶದ ಸಿದ್ಧತೆಗಳನ್ನ ಗಮನಿಸ್ತಾ ಇದ್ದೇವೆ ನಾವು. ಎಲ್ಲ ಗಣ್ಯಾತಿ ಗಣ್ಯರು ಆಗಮಿಸಿ ಸಚಿವರುಗಳು, ಶಾಸಕರುಗಳು, ಡಿಸಿಎಂ, ಸಿಎಂ, ಅದರ ಜೊತೆಗೆ ಕೆಲವೊಂದಿಷ್ಟು ಕಾರ್ಯಕರ್ತರೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಲ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸುಜಾಬಾಲಾ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲ ಕ್ಷಣಗಳು ಮಾತ್ರ ಬಾಕಿ ಉಳಿದಿರುವಂತದ್ದು. ಈಗಾಗಲೇ 1 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಕೆಲವೊಂದಿಷ್ಟು ಭಾಗದಿಂದ ಜನರನ್ನ ಕರೆತರುತ್ತಿದ್ದಾರೆ. ಒಟ್ಟಾರೆಯಾಗಿ ಭದ್ರತಾ ಸಿಬ್ಬಂದಿಗಳನ್ನ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸಿರುವಂತದ್ದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಪುಟ್ಟಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಅಂತೂ ಇಂತೂ ಫೈನಲಿ ಇನ್ನೇನು ಕೆಲ ಕ್ಷಣಗಳು ಮಾತ್ರ ಬಾಕಿ ಉಳಿದಿದೆ. ಮೈತ್ರಿ ನಾಯಕರ ವಿರುದ್ಧ ತೊಡೆ ತಟ್ಟೋದಕ್ಕೆ ಸನ್ನದ್ಧರಾಗಿರುವಂತ ಸಿದ್ದರಾಮಯ್ಯ ಅಂಡ್ ಅವರ ಶಾಸಕರು, ಕಾರ್ಯಕರ್ತರೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಹೇಗಿದೆ ಈಗ ಅಲ್ಲಿನ ತಯಾರಿ? ವೇದಿಕೆ ಮೇಲೆ ಇನ್ನೆಷ್ಟೊತ್ತಿಗೆ ಕಾರ್ಯಕ್ರಮ ಆರಂಭವಾಗುತ್ತೆ? ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪಾ, ಏನು ಬಿಜೆಪಿ ಮತ್ತು ಜನತಾದಳ ಒಂದು ರಾಜಕೀಯ ರಣತಂತ್ರವನ್ನ ಹಿಡಿದು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡುವುದರ ಮೂಲಕ ರಾಜ್ಯದ ಜನತೆಗೆ ಅಕ್ರಮದ ಬಗ್ಗೆ, ಅಕ್ರಮ ಡಿನೋಟಿಫಿಕೇಶನ್ ಬಗ್ಗೆ ತಿಳಿಸೋದಕ್ಕೆ ಹೊರಟಿದಂತಹ ಸಂದರ್ಭವನ್ನ ಬಳಸಿಕೊಂಡು ಕಾಂಗ್ರೆಸ್ ಇವತ್ತು ಜನ ಆಂದೋಲನ ಅನ್ನುವಂತಹ ಬೋರ್ಡಿನ ಮೂಲಕ ಜನರಿಗೆ ಬಿಜೆಪಿ ಮಾಡಿರುವಂತಹ ಏನು ಗನಂದಾರಿ ಕೆಲಸಗಳೇನಿದೆ, ಅಕ್ರಮ 21 ಇಲಾಖೆಗಳ ಅಕ್ರಮ ಏನಿದೆಯೋ ಆ ವಿಚಾರಗಳನ್ನ ಜನರಿಗೆ ತಿಳಿಸೋದಕ್ಕೆ ಜನ ಆಂದೋಲನ ಕಾರ್ಯಕ್ರಮವನ್ನ ಇನ್ನು ಕೆಲವು ಕ್ಷಣಗಳಲ್ಲಿ ಉದ್ಘಾಟನೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದರ ಜೊತೆಯಲ್ಲಿ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ 2018ರಿಂದ 2023ರವರೆಗೆ ಇದ್ದಂತಹ ಏನು ಬಿಜೆಪಿ ಸರ್ಕಾರದಲ್ಲಿ ನಡೆದಂತಹ ಅಕ್ರಮಗಳು, 21 ಇಲಾಖೆಗಳಲ್ಲಿ ನಡೆದಂತಹ ಅಕ್ರಮಗಳನ್ನ ಜನರಿಗೆ ತಿಳಿಸ್ತಕ್ಕಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಕಾತುರಿತಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಮೈಸೂರಿನಲ್ಲಿ ಕೆಲವೊಂದಷ್ಟು ಏನು ಜೆಡಿಎಸ್ ನ HDD ಕುಟುಂಬಕ್ಕೆ ಸಂಬಂಧಿಸಿದಂತಹ ಅನೇಕ ವಿಚಾರಗಳನ್ನ ಫ್ಲೆಕ್ಸ್ಗಳಲ್ಲಿ, ಭ್ರಷ್ಟಾಚಾರದ ವಿಚಾರಗಳನ್ನ ಫ್ಲೆಕ್ಸ್ಗಳಲ್ಲಿ ಅಳವಡಿಸಿರ್ತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬಂದು ಒಂದು ರೀತಿಯ ಉದ್ವಿಗ್ನ ಪರಿಸ್ಥಿತಿಯು ಕೂಡ ಮೈಸೂರಿನಲ್ಲಿ ಏರ್ಪಟ್ಟಿದೆ ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಾ ಇದೆ. ರೂಪ, ಅದು ಏನೇ ಇರಲಿ, ಇನ್ನು ಕೆಲವು ಕ್ಷಣಗಳಲ್ಲಿ ಏನು ಜನಾಂದೋಲನ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮವು ಇನ್ನು ಕೆಲವು ಕ್ಷಣಗಳಲ್ಲಿ ಉದ್ಘಾಟನೆ ಆಗಲಿದೆ ಅಂತಾನೆ ಹೇಳ್ಬೋದು. ರೂಪ, 1 ಲಕ್ಷಕ್ಕೂ ಅತಿ ಹೆಚ್ಚು ಜನ ಭಾಗಿಯಾಗ್ತಿದ್ದಾರೆ ಅಂತ ತಿಳಿದು ಬರ್ತಾ ಇರುವಂತದ್ದು. ಇನ್ನೂ ಕೆಲವೊಂದಿಷ್ಟು ಜನ ಭಾಗಿಯಾಗ್ತಾರೆ. ಮಿನಿಮಮ್ ಅಂದ್ರೆ 4 ಲಕ್ಷದ ಅಂದಾಜನ್ನು ಇಟ್ಕೊಳ್ಳಲಾಗಿದೆ. ಅದನ್ನ ನಿಭಾಯಿಸುವಂತದ್ದು ಕೂಡ ಬಹಳ ದೊಡ್ಡ ಹೊಣೆಗಾರಿಕೆ ಇಲ್ಲಿ ಸದ್ಯದ ಮಟ್ಟಿಗೆ. ಖಂಡಿತ ರೂಪ, ಇದಕ್ಕೆ ಈಗ ಆಲ್ರೆಡಿ 2ರಿಂದ 3 ಲಕ್ಷ ಜನ ಸಂದಣಿ ಆಗಿರ್ತಕ್ಕಂಥದ್ದು. ಇನ್ನು ಜನರು ಕೂಡ ಬಸ್ಗಳಲ್ಲಿ ಹೊರ ಊರುಗಳಿಂದ, ಹೊರ ಜಿಲ್ಲೆಗಳಿಂದ ಪ್ರವೇಶವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮೈಸೂರಿನಲ್ಲಿ ಹಿಂದೆಂದೂ ಕಂಡರಿಯದಂತಹ ಟ್ರಾಫಿಕ್ ಜಾಮ್ ಆಗಿರ್ತಕ್ಕಂಥದ್ದು. ಮತ್ತೆ ಅದ್ರ ಜೊತೆಯಲ್ಲಿ ಬಸ್ಗಳು ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ಗ್ರಾಮಗಳಿಂದ ಜನರನ್ನ ತೆಗೆದುಕೊಂಡು ಬರ್ತಿರ್ತಕ್ಕಂಥದ್ದು ನೋಡ್ತಾ ಇದ್ರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂದಣಿ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರೂಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪುಟ್ಟಸ್ವಾಮಿ.